ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೆಲ ಬಿಜೆಪಿ ನಾಯಕರ ಬಾಣ ಈಗ ಮತ್ತೆ ಶಾರುಖ್ ಖಾನ್ ಕಡೆಗೆ ತಿರುಗಿದೆ. ಭಾರತ ಬಾಂಗ್ಲಾ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಇತ್ತೀಚೆಗೆ ಏನಾಯಿತು, IPL ಆಕ್ಷನ್ ಅಲ್ಲಿ ಹರಾಜಲ್ಲಿ ಶಾರುಖ್ ಖಾನ್ ಮಾಲೀಕತ್ವದ KKR ಟೀಮ್ ಬಾಂಗ್ಲಾ ಬೌಲರ್ ಮುಸ್ತಫಿಜುರ್ ರೆಹಮಾನ್ ರನ್ನ ತಗೊಂಡಿರೋ ವಿಚಾರ ತೀವ್ರ ಚರ್ಚೆ ಆಗ್ತಾ ಇದೆ. ರಾಜಕೀಯ ಸಂಘರ್ಷಕ್ಕೂ ಕಾರಣ ಆಗ್ತಾ ಇದೆ. ಬಿಜೆಪಿ ಕಾಂಗ್ರೆಸ್ ನಾಯಕರು ಕಿತ್ತಾಡ್ಕೊಳ್ತಿದ್ದಾರೆ. 2026ರ IPL ಆಕ್ಷನ್ ವೇಳೆ ಶಾರುಖ್ ಖಾನ್ ಮಾಲೀಕತ್ವದ KKR 9.20 ಕೋಟಿ ರೂಪಾಯಿ ಕೊಟ್ಟು ಮುಸ್ತಫಿಜುರ್ ರೆಹಮಾನ್ ರನ್ನ ಪರ್ಚೇಸ್ ಮಾಡಿತ್ತು. ಇದಾದ ಕೆಲವೇ ದಿನಗಳಲ್ಲಿ ಬಾಂಗ್ಲಾದಲ್ಲಿ ಉದ್ವಿಗ್ನತೆ ಉಂಟಾಗಿ ಹಿಂದೂಗಳ ಟಾರ್ಗೆಟೆಡ್ ಅವ್ರ ಮೇಲೆ ದಾಳಿಗಳು, ಹತ್ಯೆಗಳು ಜಾಸ್ತಿ ಆದವು. ಅಷ್ಟು ಮಾತ್ರ ಅಲ್ಲ, ಬಾಂಗ್ಲಾದಲ್ಲಿ ಭಾರತ ವಿರೋಧಿ ಘೋಷಣೆ ಜಾಸ್ತಿ ಆದವು. ಹಿಂಗಿದ್ರೂ ಕೂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಬಾಂಗ್ಲಾ ಆಟಗಾರನಿಗೆ 9.5 ಕೋಟಿ ಕೊಟ್ಟು ತಗೊಂಡಿರೋದು ಸರಿನಾ ಅಂತ ಹೇಳಿ ಬಿಜೆಪಿಯವರು ಕೆಲ ನಾಯಕರು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು. ಶಾರುಖ್ ಖಾನ್ ರನ್ನ ದೇಶದ್ರೋಹಿಯನ್ನೋ ಕರೆಯುವ ಮಟ್ಟಿಗೂ ಹೋಗಿದ್ದಾರೆ. ಭಾರತದ ವಿರುದ್ಧ ಕೆಲಸ ಮಾಡೋ ರಾಷ್ಟ್ರದ ಆಟಗಾರರ ಮೇಲೆ ಕೋಟಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಆಮೇಲೆ ಇಂಥ ದ್ರೋಹಿಗಳು ಭಾರತದ ಅನ್ನ ತಿಂದು ಪಾಕ್ ಬಾಂಗ್ಲಾವನ್ನ ಹೊಗಳ್ತಾರೆ. ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಬಿಜೆಪಿಯ ಸಂಗೀತ್ ಸೋಮ್ UP ಇವರು ಕ್ವಶನ್ ಮಾಡಿದ್ದಾರೆ. ಅತ್ತ ಶಿಂದೆ ಬಣದ ಶಿವಸೇನಾ ನಾಯಕ ಸಂಜಯ್ ನಿರುಪಮ್ ಕೂಡ ಈ ಕೂಡಲೇ ಶಾರುಖ್ ಖಾನ್ ಮುಸ್ತಫಿಜುರ್ ರೆಹಮಾನ್ ರನ್ನ ಟೀಮ್ ನಿಂದ ತೆಗಿಬೇಕು, ಇದು ಮಾಡಿದ್ರೆ ಒಳ್ಳೆದಾಗತ್ ನೋಡಿ ಅಂತ ಹೇಳಿ ಒಂಥರ ಬೆದರಿಕೆ ಒಡ್ಡೋ ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದ್ರೆ ಇಂಥ ಹೇಳಿಕೆಗೆ ಆಲ್ ಇಂಡಿಯಾ ಇಮಾಮ್ ಅಸೋಸಿಯೇಷನ್ ಅಧ್ಯಕ್ಷ ಮೌಲಾನಾ ಸಾಜಿದ್ ರಶೀದಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿಗಳನ್ನ ಖಂಡಿಸ್ತೀನಿ, ಆದ್ರೆ ಕ್ರೀಡೆ, ಸಿನಿಮಾದಂತಹ ಕ್ಷೇತ್ರಗಳಿಗೆ ಯಾವುದೇ ಗಡಿ ಇರೋದಿಲ್ಲ. ಶಾರುಖ್ ಒಬ್ಬ ಪ್ಲೇಯರ್ ನ ಪರ್ಚೇಸ್ ಮಾಡಿದ್ದಾರೆ ಅಷ್ಟೇ, ಆಟಗಾರನನ್ನ. ಆದ್ರೆ ಕೆಲವರು ಈ ರೀತಿ ಮಾತಾಡ್ತಿರೋದು ಸರಿಯಲ್ಲ, ಇವರ ವಿರುದ್ಧ ಸರ್ಕಾರ ಕ್ರಮ ತಗೋಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಾರ್ಟಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಬಿಜೆಪಿ, BCCI ಮತ್ತು ICC ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. IPL ಹರಾಜಲ್ಲಿ ಬಾಂಗ್ಲಾ ಆಟಗಾರರಿಗೆ ಅವಕಾಶ ಕೊಟ್ಟಿದ್ಯಾರು? ಇದೇ BCCI. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮಗ ಜೈ ಶಾ ICC ಅಧ್ಯಕ್ಷರಾಗಿ ದೊಡ್ಡ ನಿರ್ಧಾರ ಮಾಡ್ತಾರೆ. ಇಲ್ಲಿ ಯಾಕೆ ಬಾಂಗ್ಲಾ ಆಟಗಾರರ ವಿರುದ್ಧ ಆಕ್ಷನ್ ತಗೊಂಡು ಪಾಲ್ಗೊಳ್ಳಂಗಿಲ್ಲ ಅಂತ ಮಾಡಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮುಸ್ತಫಿಜುರ್ ರೆಹಮಾನ್ ರನ್ನ KKR ತಗೊಳ್ಳೋಕೆ ಕಾರಣವೇ BCCI ಹಾಗೂ ICC ರೂಲ್ಸ್, ಶಾರುಖ್ ರೂಲ್ಸ್ ಪ್ರಕಾರವೇ ನಡ್ಕೊಂಡಿದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸದ್ಯ ಶಾರುಖ್ ಖಾನ್ ಇಲ್ಲಿವರೆಗೆ ಯಾವುದೇ ಪ್ರತಿಕ್ರಿಯೆ ಇದಕ್ಕೆ ಕೊಟ್ಟಿಲ್ಲ. ಇನ್ನು ಭಾರತ ಮತ್ತು ಬಾಂಗ್ಲಾ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ಬಾಂಗ್ಲಾ ಕ್ರಿಕೆಟ್ ಬೋರ್ಡ್ ಬಿಗ್ ಅನೌನ್ಸ್ಮೆಂಟ್ ಮಾಡಿದೆ. ಕಳೆದ ವರ್ಷ ನವೆಂಬರ್ ನಲ್ಲಿ ಆಗಬೇಕಾಗಿದ್ದ ಭಾರತ ಬಾಂಗ್ಲಾ ಸೀರೀಸ್ ನ ಈ ವರ್ಷ ನಡೆಸ್ತೀವಿ ಅಂತ ಹೇಳಿದೆ. ಈ ವರ್ಷ ಸೆಪ್ಟೆಂಬರ್ ನಲ್ಲಿ ಭಾರತ ಬಾಂಗ್ಲಾ ನಡುವೆ ತಲಾ 3 ಏಕದಿನ ಹಾಗೂ 3 T20 ಪಂದ್ಯಗಳು ನಡೀಬೇಕು. ಬಾಂಗ್ಲಾದಲ್ಲೇ ಇದರ ಆಯೋಜನೆ ಅಂತ ಬಾಂಗ್ಲಾ ಕ್ರಿಕೆಟ್ ಘೋಷಿಸಿದೆ. ಭಾರತ ತಂಡ ಮುಂದಿನ ಆಗಸ್ಟ್ 28ಕ್ಕೆ ಬಾಂಗ್ಲಾ ಪ್ರವಾಸ ಕೈಗೊಳ್ಳಬೇಕಾಗುತ್ತೆ. ಸೆಪ್ಟೆಂಬರ್ 1ರಿಂದ 3 ಏಕದಿನ ಪಂದ್ಯ, ಹಾಗೆ ಸೆಪ್ಟೆಂಬರ್ 9ರಿಂದ 3 T20 ಪಂದ್ಯಗಳು. ಬಾಂಗ್ಲಾ ಬೋರ್ಡ್ ಇದನ್ನ ಕನ್ಫರ್ಮ್ ಮಾಡಿದೆ. 2 ರಾಷ್ಟ್ರಗಳ ನಡುವಿನ ಸಂಬಂಧ ತುಂಬಾ ಉದ್ವಿಗ್ನ ಇರೋ ಹೊತ್ತಲ್ಲಿ, 2 ರಾಷ್ಟ್ರಗಳ ನಡುವಿನ ಜನರಲ್ಲೂ ಕೂಡ ಉದ್ವಿಗ್ನತೆ ಇರೋ ಟೈಮ್ ನಲ್ಲಿ ಈ ನಿರ್ಧಾರಕ್ಕೆ ಭಾರತೀಯರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಬಾಂಗ್ಲಾದವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಪಾಲಿಟಿಕ್ಸ್ ಏನಾಗುತ್ತೆ ಇದರಲ್ಲಿ, ಅದೆಲ್ಲ ಬಹಳ ಕುತೂಹಲ ಇದೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೋ ಪಾಕ್ ಜೊತೆ ಉದ್ವಿಗ್ನತೆ ಇರೋ ಟೈಮ್ ನಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಯೋತ್ಪಾದನೆಗೆ ಬೆಂಬಲ ಕೊಡೋ ಕೆಟ್ಟ ನೆರೆಯ ರಾಷ್ಟ್ರದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳೋ ಹಕ್ಕು ಭಾರತಕ್ಕಿದೆ ಅಂತ ಹೇಳಿದ್ದಾರೆ. ನೇರವಾಗಿ ಪಾಕ್ ವಿರುದ್ಧ ಗುಡುಗಿದ್ದಾರೆ. ಮಡ್ರಾಸ್ IITಯ ಈವೆಂಟ್ ನಲ್ಲಿ ಮಾತನಾಡಿರೋ ಜೈಶಂಕರ್, ಭಾರತ ತನ್ನ ಭದ್ರತೆ ಮತ್ತು ಹಿತಾಸಕ್ತಿಗಳನ್ನ ರಕ್ಷಿಸುವ ಹಕ್ಕನ್ನ ಚಲಾಯಿಸುತ್ತೆ. ಭಯೋತ್ಪಾದನೆಗೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದು ಭಾರತಕ್ಕೆ ಚೆನ್ನಾಗಿ ಗೊತ್ತು. ಅದಕ್ಕಾಗಿ ಯಾವುದೇ ಹೊರಗಿನವರು ಕೊಡೋ ಸೂಚನೆಗಳನ್ನ ನಾವು ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ನಾವು ಮಾಡಿದ್ದು ಅಂತ ಫಸ್ಟಿಗೆ ಟ್ರಂಪ್, ಅಮೆರಿಕ ಕದನ ವಿರಾಮ ಮಾಡಿಸಿದ್ದು ಅಂತ, ಆಮೇಲೆ ಚೈನಾ ಎಲ್ಲ ಬರ್ತಾ ಇದಾರಲ್ಲ, ಸೊ ಮತ್ತೊಮ್ಮೆ ನೇರ ಸಂದೇಶ ಅಷ್ಟೇ. ಇನ್ನು ಇದೇ ಟೈಮ್ನಲ್ಲಿ ಸೇನೆ ಕೂಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದೆ. ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಭಯೋತ್ಪಾದನೆ ವಿರುದ್ಧ ಭಾರತ ಕಳೆದ ಮೇ ತಿಂಗಳಲ್ಲಿ ಮಾಡಿದ್ದ ಆಪರೇಷನ್ ಸಿಂಧೂರ್ ಇನ್ನು ಆಕ್ಟಿವ್ ಇದೆ, ರಿಮೇನ್ಸ್ ಆಕ್ಟಿವ್ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇದಿಕೆಯಲ್ಲಿ ಜೈಶಂಕರ್ ಅರುಣಾಚಲ ಪ್ರದೇಶ ವಿಚಾರವಾಗಿ ಚೈನಾಗೂ ಕೌಂಟರ್ ಕೊಟ್ಟಿದ್ದಾರೆ. ಈ ತರ ಎಲ್ಲ ಮಾಡೋದ್ರಿಂದ ವಾಸ್ತವ ಬದಲಾಗಲ್ಲ, ಗ್ರೌಂಡ್ ರಿಯಾಲಿಟಿ ಚೇಂಜ್ ಆಗಲ್ಲ ಅಂತ ಹೇಳಿದ್ದಾರೆ. ಅರುಣಾಚಲ ಪ್ರದೇಶ ಹಿಂದೇನು ಭಾರತದ ಭಾಗ ಆಗಿತ್ತು, ಈಗಲೂ ಇರುತ್ತೆ, ಮುಂದೇನೂ ಇರುತ್ತೆ ಅಂತ ಹೇಳಿದ್ದಾರೆ. ಮಣಿಪುರದಲ್ಲಿ ದೊಡ್ಡ ಅನಾಹುತ ಒಂದು ತಪ್ಪಿದೆ. ಇಂಫಾಲ್ ಈಸ್ಟ್ ಜಿಲ್ಲೆಯಲ್ಲಿ ಬರೋಬ್ಬರಿ 27 ನಾಡ ಸ್ಫೋಟಕಗಳು ಪತ್ತೆಯಾಗಿವೆ. ಶಾಂತಿಪತ್ ಬಲಿಚರ ಅನ್ನೋ ಹಳ್ಳಿಯಲ್ಲಿ ಸ್ಫೋಟಕಗಳನ್ನ ಬಚ್ಚಿಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಭದ್ರತಾ ಪಡೆಗಳು ಇವುಗಳನ್ನ ಸೀಸ್ ಮಾಡಿದ್ದಾರೆ. ತಕ್ಷಣವೇ ಸ್ಫೋಟಕ ನಿಷ್ಕ್ರಿಯ ದಳವನ್ನ ಕರೆಸಿ ಎಲ್ಲವನ್ನ ಸೇಫ್ ಆಗಿ ನ್ಯೂಟ್ರಲೈಸ್ ಮಾಡಲಾಗಿದೆ, ನಿಷ್ಕ್ರಿಯಗೊಳಿಸಲಾಗಿದೆ. ದೊಡ್ಡ ಉಗ್ರರ ಪ್ರಯತ್ನ ವಿಫಲ ಆಗಿದೆ. ಬುಧವಾರವಷ್ಟೇ ಇದೇ ಜಿಲ್ಲೆಯ ಲಾಂಗ್ ಡಮ್ ನುಂಗ್ ಜೆಂಗ್ಬಿ ಏರಿಯಾದಲ್ಲಿ
ಭದ್ರತಾ ಪಡೆಗಳು ಸಪರೇಟ್ ಆಗಿ ಕಾರ್ಯಾಚರಣೆ ಮಾಡಿದ್ರು. ಅಲ್ಲಿ 3 ಮಾರಕಾಸ್ತ್ರಗಳು ಮತ್ತು ಗುಂಡುಗಳು ಸಿಕ್ಕಿದ್ವು. 3 ದಿನದಲ್ಲಿ 2 ಕಡೆ ಇಷ್ಟೊಂದು ಪ್ರಮಾಣದಲ್ಲಿ ಸ್ಫೋಟಕ ಶಸ್ತ್ರಾಸ್ತ್ರ ಸಿಕ್ಕಿರೋದು ಹೈ ಅಲರ್ಟ್ ಘೋಷಿಸಲಾಗಿದೆ. ಅಲ್ಲಿ ಮತ್ತೊಂದು ಕಡೆ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಭದ್ರತಾ ಪಡೆಗಳು ನಿಷೇಧಿತ ಕಾಂಗ್ಲೆ ಯಾವಲ್ ಕನ್ನಾ ಲುಪ್ KYKL ಸದಸ್ಯನೊಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. ಉಗ್ರ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋ ಆರೋಪದ ಮೇಲೆ ಬಂಧಿಸಲಾಗಿದೆ. ಏನೋ ಬಳ್ಳಾರಿಯಲ್ಲಿ ಗುರುವಾರ ರಾತ್ರಿ ಬ್ಯಾನರ್ ಹಾಕೋ ವಿಚಾರವಾಗಿ ದೊಡ್ಡ ಗಲಾಟೆ ಆಗಿರೋದು ನಿಮಗೆಲ್ಲ ಗೊತ್ತಿರಬಹುದು. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಹಾಗೂ ಬಳ್ಳಾರಿ ಹಾಲಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಪರಸ್ಪರ ಹೊಡೆದಾಡಿದ್ದಾರೆ. ಪರಿಣಾಮ ನಾರಾ ಭರತ್ ರೆಡ್ಡಿ ಆಪ್ತ ರಾಜಶೇಖರ್ ಅನ್ನೋರು ಮೃತಪಟ್ಟಿದ್ದಾರೆ. ಗಲಾಟೆ ವಿಕೋಪಕ್ಕೆ ಹೋಗ್ತಿದ್ದ ಹಾಗೆ ಪೊಲೀಸರು ಜನಾರ್ದನ ರೆಡ್ಡಿ ಮನೆ ಬಳಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಜನಾರ್ದನ ರೆಡ್ಡಿ ಆಪ್ತ ಬಿಜೆಪಿ ನಾಯಕ ಬಿ ಶ್ರೀರಾಮುಲು ಹಾಗೂ ನಾರಾ ಭರತ್ ರೆಡ್ಡಿ ಸ್ಥಳಕ್ಕೆ ಹೋಗಿದ್ದಾರೆ. ಭರತ್ ರೆಡ್ಡಿ ಆಪ್ತ ಚಾನಾಳ್ ಶೇಖರ್ ನೀಡಿದ ದೂರು ಆಧರಿಸಿ ಜನಾರ್ದನ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿ 11 ಮಂದಿ ವಿರುದ್ಧ FIR ಆಗಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ಈ ಘಟನೆ ಬಗ್ಗೆ ತನಿಖೆಗೆ ಸೂಚನೆ ಕೊಟ್ಟಿದ್ದೀನಿ, ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ತಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಇದೊಂದು ಪೂರ್ವ ನಿಯೋಜಿತ ಕೃತ್ಯ, ಕಾಂಗ್ರೆಸ್ ಗೂಂಡಾಗಳೇ ಇದನ್ನ ಮಾಡಿಸಿರೋದು, ಇದನ್ನ ಖಂಡಿಸ್ತೀನಿ. ಈ ಕೂಡಲೇ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ನಮ್ಮ ಪಕ್ಷದ ನಾಯಕರಿಗೆ ಸೂಕ್ತ ಭದ್ರತೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಈ ಕೇಸನ್ನ CBIಗೆ ವಹಿಸಬೇಕು ಅಂತ ರಾಮುಲು ಆಗ್ರಹ ಮಾಡಿದ್ದಾರೆ. ಇನ್ನೊಂದು ಕಡೆ ಜನಾರ್ದನ ರೆಡ್ಡಿ, ನಾರಾ ಭರತ್ ರೆಡ್ಡಿ ಇಬ್ರು ಕೂಡ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಒಟ್ಟಾರೆ ಈ ಗಲಾಟೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಈ ಘಟನೆಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯ ಮತ್ತು ಇದರ ಹಿನ್ನೆಲೆ ಏನು, ಬಳ್ಳಾರಿಯ ರಕ್ತ ಚರಿತ್ರೆ ಏನು, ಎಲ್ಲದಕ್ಕೆ ಸಂಬಂಧಪಟ್ಟ ವಿಶೇಷ ವರದಿ ನಾವು ಆಲ್ರೆಡಿ ಪಬ್ಲಿಷ್ ಮಾಡಿದೀವಿ ಸ್ನೇಹಿತರೆ, ನೀವು ಅದನ್ನ ಚೆಕ್ ಮಾಡಬಹುದು. ಏನೋ ಕೋಗಿಲು ಲೇಔಟ್ ಅಕ್ರಮ ಮನೆ ತೆರವು ಕೇಸ್ನಲ್ಲಿ ರಾಜ್ಯ ಸರ್ಕಾರ ಹೊಸ ಹೆಜ್ಜೆ ಇಟ್ಟಿದೆ. ಮನೆ ಹಂಚಿಕೆ ನಿರ್ಧಾರಕ್ಕೆ ತಡೆ ಕೊಟ್ಟಿದೆ. ಅಕ್ರಮ ಕಟ್ಟಡಗಳ ತೆರವು ಪ್ರಕ್ರಿಯೆ ವಿವಾದಕ್ಕೀಡಾದ ನಂತರ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ನೀಡೋದಾಗಿ ಸರ್ಕಾರ ಹೇಳಿತ್ತು. ಜನವರಿ 2ಕ್ಕೆ ಮನೆ ಹಂಚಿಕೆ ಮಾಡ್ತೀವಿ ಎಂದಿತ್ತು. ಈಗ ನಿರ್ಧಾರಕ್ಕೆ ತಡೆ ತಂದಿದೆ. ಅರ್ಹತಾ ಮಾನದಂಡಗಳ ಅನ್ವಯ ಮಾತ್ರ ನೀಡ್ತೀವಿ. ಕಡ್ಡಾಯವಾಗಿ BPL ಕಾರ್ಡ್ ಮತ್ತು ಕರ್ನಾಟಕದ ನಿವಾಸಿಗಳಾಗಿದ್ರೆ ಮಾತ್ರ ಮನೆ ಕೊಡ್ತೀವಿ. ಸದ್ಯ GBA ಮತ್ತು ಜಿಲ್ಲಾಡಳಿತದ ಅಧಿಕಾರಿಗಳು ದಾಖಲೆಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಅಥವಾ ಸರ್ಕಾರ ಅವರ ಮೂಲಕ ಈ ರೀತಿ ಕ್ಲಾರಿಫಿಕೇಶನ್ ಕೊಡಿಸಿದೆ. ಇನ್ನು ಅಕ್ರಮ ಮನೆಗಳ ತೆರವಿನ ನಂತರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದ ಪಿಣರಾಯಿ ವಿಜಯನ್ ಕೇರಳ ಮುಖ್ಯಮಂತ್ರಿಗ ಟರ್ನ್ ಹೊಡೆದಿದ್ದಾರೆ. ಸ್ವಾಭಾವಿಕ ರಿಯಾಕ್ಷನ್ ಕೊಟ್ಟಿದೆ ಅಷ್ಟೇ. ಇಂಥ ಘಟನೆಗಳಾದಾಗ ನಾವು ಸ್ವಾಭಾವಿಕವಾಗಿ ಪ್ರತಿಕ್ರಿಯೆ ಕೊಡ್ತೀವಿ. ಕರ್ನಾಟಕ ಕೇಸ್ನಲ್ಲೂ ನ್ಯಾಚುರಲ್ ರಿಯಾಕ್ಷನ್ ಕೊಟ್ಟೆ ಅಷ್ಟೇ ಅಂತ ಹೇಳಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಬುಧವಾರ ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ವೇದಿಕೆ ಹಂಚಿಕೊಂಡಿದ್ರು. ಈ ಧ್ವಂಸ ವಿಚಾರವಾಗಿ ಅವರೊಂದಿಗೆ ಮಾತನಾಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಪುರ್ಸೋತಾಗ್ಲಿಲ್ಲ ಅಂತ ಹೇಳಿದ್ದಾರೆ. ಏನೋ ಕರ್ನಾಟಕದ ಜೈಲುಗಳ ಹಣೆ ಬರಹ ಮತ್ತೆ ಈಗ ಏನಂತ ಗೊತ್ತಾಗಿದೆ. ಈಗ ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಕಾಂಪೌಂಡ್ ಗೋಡೆ ಮೇಲಿಂದ ಒಳಗಡೆ ನಶಾವಸ್ತು ಮತ್ತು ಮೊಬೈಲ್ ಫೋನ್ಗಳನ್ನ ಎಸಿತಿರೋದು, ಒಳಗಡೆ ಸಾಗಿಸ್ತಿರೋದು ಕ್ಯಾಪ್ಚರ್ ಆಗಿದೆ ಕ್ಯಾಮ್ರಾ ಕಣ್ಣಲ್ಲಿ. ತನಿಖೆ ನಡೆಸ್ತೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ವಿಡಿಯೋ ಎವಿಡೆನ್ಸ್ ಇದ್ರೂ ಕೂಡ ಯಾಕೆ ಸೇರ್ಕೊಂಡಿದ್ದಾರೆ ನೀವು ಕೂಡ ಅನ್ನೋ ಪ್ರಶ್ನೆಯನ್ನ ಈಗ ಆ ಜೈಲಿನ ಅಧಿಕಾರಿಗಳಿಗೆ ಕೇಳಬೇಕಾಗತ್ತೆ. ಮತ್ತೊಂದು ಕಡೆ ಕಲಬುರಗಿ ಸೆಂಟ್ರಲ್ ಜೈಲು, ಅಲ್ಲಂತೂ ಬಿಂದಾಸ್ ಆಗಿ ಆರಾಮಾಗಿ ಕಾರ್ಡ್ಸ್ ಆಡ್ತಿರೋ, ಸ್ಪೀಡ್ ಆಡ್ತಿರೋ ಫೋಟೋಸ್ ವೈರಲ್ ಆಗಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರೋ ಅಧಿಕಾರಿಗಳು 4 ಕೈದಿಗಳ ವಿರುದ್ಧ FIR ದಾಖಲು ಮಾಡಿದ್ದಾರೆ. ಅಂದರೆ ಸಿಂಪಲ್ ಇಷ್ಟೇ, ವಿಡಿಯೋ ಹೊರಗೆ ಬರೋ ತನಕ ನಡೆಸೋಕೆ ಬಿಡೋದು, ಹೊರಗೆ ಬಂದಾಗ ಆಕ್ರೋಶ ಬಂದಾಗ ಹೆಸರಿಗೊಂದು ಕ್ರಮ ತಗೊಳ್ಳೋದು, ಇದನ್ನೇ ಮಾಡ್ತಿದ್ದಾರೆ. ಜೈಲಾಧಿಕಾರಿಗಳು ಕೈದಿಗಳೊಟ್ಟಿಗೆ ಸೇರಿಕೊಂಡು ರೆಸಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನ ದುಡ್ಡಿರೋರಿಗೆ. ಏನೋ ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರ ಮಾಡಿದೆ. ಇನ್ಮೇಲೆ ನಡೆಯೋ ಪ್ರತಿಯೊಂದು PUC ಪ್ರಾಕ್ಟಿಕಲ್ ಎಕ್ಸಾಮ್ಗಳಲ್ಲಿ ವೆಬ್ ಸ್ಟ್ರೀಮಿಂಗ್ ಕಡ್ಡಾಯ ಮಾಡಿದೆ. ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕೆ ರಿಯಲ್ ಟೈಮ್ ಸ್ಟ್ರೀಮಿಂಗ್, ಬರೀ ಕ್ಯಾಪ್ಚರ್ ಆಗೋದಲ್ಲ, ಅದು ಲೈವ್ ಸ್ಟ್ರೀಮ್ ಆಗಬೇಕು ಅಂತ. ಹಾಗೆ AI ಮೂಲಕ ಮೇಲ್ವಿಚಾರಣೆ ನಡೀಬೇಕು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ KSEAB ರೂಲ್ಸ್ ಜಾರಿ ಮಾಡಿದೆ. ನಿಮ್ಗೆ ಗೊತ್ತಿರಬಹುದು, ಜನವರಿ 27ರಿಂದ ಫೆಬ್ರವರಿ 14ರವರೆಗೆ PUC ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೆಯಲಿವೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ರು ಅಂತ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಮ್ಯಾಗೆ ಕಮೆಂಟ್ ಮಾಡಿದ ಬಳಿಕ ಈಗ ವಿಜಯಲಕ್ಷ್ಮಿ ಅವರಿಗೆ ಕಮೆಂಟ್ ಮಾಡಿದವ್ರನ್ನ ಕೂಡ ಹಿಡಿದಿದ್ದಾರೆ. ಬಂಧಿತ ಆರೋಪಿಗಳನ್ನ ದಾವಣಗೆರೆ ಮೂಲದ ನಿತಿನ್ ಮತ್ತು ಚಿಕ್ಕಬಾಣಾವರ ಮೂಲದ ಚಂದ್ರಶೇಖರ್ ಅಂತ ಗುರುತಿಸಲಾಗಿದೆ. ಏನೋ ಮುಂದಿನ IPL ನಲ್ಲಿ RCB ಪ್ಲೇಯರ್ಸ್ ಜರ್ಸಿ ಮೇಲೆ ನಂದಿನಿ ಲೋಗೋ ಕಾಣಿಸ್ಕೊಳ್ಳೋ ಲಕ್ಷಣ ದಟ್ಟವಾಗಿದೆ. ಮುಂದಿನ IPLಗೆ RCBಯ ಮೇನ್ ಸ್ಪಾನ್ಸರ್ ಆಗೋಕೆ ನಂದಿನಿ ಬಿಡ್ ಮಾಡೋ ಲೆಕ್ಕಾಚಾರದಲ್ಲಿದೆ. ಕಳೆದ ವರ್ಷ RCB ಪ್ಲೇಯರ್ಸ್ ಜರ್ಸಿ ಮೇಲೆ ಗುಜರಾತ್ನ ಅಮೂಲ್ ಲೋಗೋ ಇರ್ತಾ ಇತ್ತು. ಆದರೆ ಈ ವರ್ಷ ನಂದಿನಿ ಅಮೂಲ್ಗೆ ಕೌಂಟರ್ ಕೊಡೋಕೆ ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ. ಈಗ ಆಲ್ರೆಡಿ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಕ್ರಿಕೆಟ್ ಟೀಮ್ಗಳಿಗೆ ಸ್ಪಾನ್ಸರ್ ಮಾಡಿ ವರ್ಲ್ಡ್ ಲೆವೆಲ್ನಲ್ಲಿ ನಂದಿನಿ ರೀಚ್ ಆಗಿತ್ತು. ಈಗ ಎಲ್ಲ ಅಂದುಕೊಂಡಂತಾದ್ರೆ ಮುಂದಿನ IPL ನಲ್ಲೂ ಕೂಡ RCB ಜರ್ಸಿ ಮೇಲೆ ನಂದಿನಿ ಲೋಗೋ ಕಾಣಿಸ್ಕೊಳ್ಬಹುದು. ಆದರೆ ಬೇರೆಯವರು ಕೂಡ ಕಾಂಪೀಟ್ ಮಾಡ್ತಾರೆ. ಬಿಡ್ಡಿಂಗಲ್ಲಿ ಹೈಯೆಸ್ಟ್ ಪ್ರೈಸ್ ಕೊಡಬೇಕು.
ಹೈಯೆಸ್ಟ್ ಪ್ರೈಸ್ ಕೊಟ್ಟು ಅಲ್ಲಿ ಲೋಗೋ ಹಾಕೊಂಡು ಕೂಡಲೇ ಕೂಡ ಆಗೋದಿಲ್ಲ. ಜಗತ್ತಿನಾದ್ಯಂತ ಕ್ರಿಕೆಟ್ ಟೀಮ್ಗಳಿಗೆ ಕೊಟ್ಟರೂ ಕೂಡ ಆಗೋದಿಲ್ಲ. ಅದೆಲ್ಲ ನಮ್ಮ ಪ್ರಾಡಕ್ಟ್ ತಲುಪಿಸೋ ರೀತಿಯೂ ಕೂಡ ನಾವು ಹೆಜ್ಜೆ ಇಡಬೇಕು. ಇನ್ನು ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಕುಡಿದು ಮೃತಪಟ್ಟವರ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ನೀರಲ್ಲಿ ಬ್ಯಾಕ್ಟೀರಿಯಾ ಸೇರಿದ್ರಿಂದ ಇಷ್ಟು ಸಾವು ನೋವಾಗಿದೆ ಅಂತ ಹೇಳಿ ತನಿಖೆಯಲ್ಲಿ ಬಯಲಾಗಿದೆ. 272 ಜನ ಆಸ್ಪತ್ರೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 2800ಕ್ಕೂ ಅಧಿಕ ಜನ ಅಸ್ವಸ್ಥರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ಬುಲ್ಡೋಸರ್ ಆಕ್ಷನ್ ಇಂಟರ್ನ್ಯಾಷನಲ್ ನ್ಯೂಸ್ ಆಯ್ತಲ್ಲ. ಈಗ ರಾಜಸ್ಥಾನದಲ್ಲಿ ಚೋಮು ಪಟ್ಟಣದಲ್ಲಿ ಬುಲ್ಡೋಸರ್ಗಳು ಫೀಲ್ಡ್ಗಿಳಿದಿವೆ. ರಾಜಸ್ಥಾನ ಸರ್ಕಾರ ನಗರದಲ್ಲಿರೋ ಅಕ್ರಮ ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡೋ ಕೆಲಸ ಶುರು ಮಾಡಿದೆ. ಈ ಸಲ ಇನ್ನಷ್ಟು ಜಾಸ್ತಿ ಪೊಲೀಸರನ್ನ ಇಟ್ಕೊಂಡ್ ಬಂದಿದ್ದಾರೆ. ಇತ್ತೀಚೆಗೆ ಇದೇ ಚೋಮು ಸಿಟಿಯಲ್ಲಿ ಮಸೀದಿ ಹೊರಗಡೆ ತೆರವು ಮಾಡೋ ಟೈಮ್ನಲ್ಲಿ ದೊಡ್ಡ ಗಲಾಟೆ ಆಗಿತ್ತು. ಕೋಮು ಗಲಭೆ ರೀತಿಯಾಗಿತ್ತು. ಪೊಲೀಸರಿಗೆಲ್ಲ ಪೆಟ್ಟು ಬಿದ್ದಿತ್ತು. 7 ಪೊಲೀಸರು ಗಾಯಗೊಂಡಿದ್ರು ಕನಿಷ್ಠ. ಅದರ ಬೆನ್ನಲ್ಲೇ ಈಗ ಮತ್ತೆ ಫುಲ್ ಫೋರ್ಸ್ನೊಂದಿಗೆ ಬಂದು ಹುಡುಕಿ ಎಲ್ಲ ಡೆಮೊಲಿಷನ್ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಲಾಸ್ಟ್ ಟೈಮ್ ಹೋದಾಗ ಗಲಾಟೆ ಮಾಡಿದ್ದ 19 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಪ್ಯಾಲೆಸ್ತೀನ್ ಕಾಣಿಸ್ಕೊಂಡಿದೆ. ಜಮ್ಮು ಕಾಶ್ಮೀರ ಚಾಂಪಿಯನ್ಸ್ ಲೀಗ್ ಮ್ಯಾಚ್ ವೇಳೆ ಪ್ಯಾಲೆಸ್ತೀನ್ ಗುರುತಿನ ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾನೊಬ್ಬ. ಜಮ್ಮುನಲ್ಲಿ ನಡೀತಾ ಇದ್ದ ಮ್ಯಾಚ್ ವೇಳೆ ಫುರ್ಖಾನ್ ಭಟ್ ಅನ್ನೋ ಆಟಗಾರ ಪ್ಯಾಲೆಸ್ತೀನ್ ಧ್ವಜದ ಗುರುತಿನ ಹೆಲ್ಮೆಟ್ ಹಾಕೊಂಡು ಬ್ಯಾಟಿಂಗ್ ಮಾಡಿದ್ದಾನೆ. ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಜೆಕೆ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ. ಕೂಡಲೇ ಕೇಸ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ. ಮ್ಯಾಚ್ ಆಯೋಜಕರು ಮತ್ತು ಆ ಪ್ಲೇಯರ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇತ್ತ ಜಮ್ಮು ಕಾಶ್ಮೀರ ಕ್ರಿಕೆಟ್ ಅಸೋಸಿಯೇಷನ್ ಈ ಲೀಗ್ಗೂ ನಮಗೂ ಸಂಬಂಧ ಇಲ್ಲ, ಇದೊಂದು ಪ್ರೈವೇಟ್ ಟೂರ್ನಿ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಏನು ಸ್ನೇಹಿತರೆ, ಬಿಸಿನೆಸ್, ಎಕಾನಮಿ ಮತ್ತು ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ನೋಡೋದಾದ್ರೆ ವಾರದ ಕೊನೆ ಸೆಷನ್ ನಲ್ಲಿ ಭಾರತೀಯ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು. ವಾರದ ವಹಿವಾಟಿನ ಕೊನೆ ದಿನ ಸೆನ್ಸೆಕ್ಸ್ 573 ಪಾಯಿಂಟ್ಸ್ ಅಥವಾ 0.67% ಜಂಪ್ ಆಗಿ 85,762ಕ್ಕೆ ತಲುಪಿದೆ. ನಿಫ್ಟಿ 182 ಪಾಯಿಂಟ್ಸ್ ಅಥವಾ 0.70% ಜಂಪ್ ಆಗಿ 26,328ಕ್ಕೆ ರೀಚ್ ಆಗಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.97% ಜಂಪ್ ಆಗಿದ್ದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.79% ಏರಿಕೆ ಕಂಡಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 481 ಲಕ್ಷ ಕೋಟಿಗೆ ತಲುಪಿದೆ. ಮಾರ್ಕೆಟ್ನ ಎಲ್ಲ ಸೆಕ್ಟರ್ಗಳಲ್ಲೂ ಬೈಯಿಂಗ್ ಚೆನ್ನಾಗಾಯಿತು. ಹಾಗೆ 3ನೇ ತ್ರೈಮಾಸಿಕದ ಅರ್ನಿಂಗ್ಸ್ ಮೇಲೆ ಹೂಡಿಕೆದಾರರ ಆಶಾವಾದ ಹೆಚ್ಚಾಗಿದೆ. ಜೊತೆಗೆ ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ಸ್ ಡಿಸೆಂಬರ್ನಲ್ಲಿ ಸ್ಟ್ರಾಂಗ್ ಆಟೋಮೊಬೈಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ಇನ್ನು ITC, ಕೋಟಕ್ ಮಹೀಂದ್ರ ಬ್ಯಾಂಕ್, ನೆಸ್ಲೆ, ಆಕ್ಸಿಸ್ ಬ್ಯಾಂಕ್ ಮತ್ತು ಭಾರತಿ ಏರ್ಟೆಲ್ ರೆಡ್ನಲ್ಲೇ ಇದ್ವು. NTPC, SBI, ಬಜಾಜ್ ಫಿನಾನ್ಸ್, ಪವರ್ ಗ್ರಿಡ್, ಮಾರುತಿ ಸುಜುಕಿ, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಎಲ್ಲ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 22 ಪೈಸೆ ಇಳಿಕೆಯಾಗಿ 90 ರೂಪಾಯಿ 20 ಪೈಸೆಯಾಗಿದೆ. ಏನೋ ಟೆಲಿಕಾಂ ಕಂಪನಿ ವೋಡಾಫೋನ್ ಐಡಿಯಾಗೆ AGR ವಿಚಾರದಲ್ಲಿ ರಿಲೀಫ್ ಸಿಕ್ಕ ನಂತರ ಹೊಸ ಸಂಕಷ್ಟ ಎದುರಾಗಿದೆ. ಬರೋಬ್ಬರಿ 637.91 ಕೋಟಿ ರೂಪಾಯಿ GST ಪೆನಾಲ್ಟಿ ನೋಟಿಸ್ ಬಂದಿದೆ. ಗುಜರಾತ್ನ ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಆಫೀಸ್ನ ಹೆಚ್ಚುವರಿ ಆಯುಕ್ತರಿಂದ ನೋಟಿಸ್ ಬಂದಿದೆ. ಕಡಿಮೆ ತೆರಿಗೆ ಪಾವತಿಸಿ ಹೆಚ್ಚು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಕ್ಲೇಮ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೋಟಿಸ್ ಕೊಡಲಾಗಿದೆ. ವೋಡಾಫೋನ್ ರಿಪ್ಲೈ ಮಾಡಿದೆ. ವೋಡಾಫೋನ್ ಐಡಿಯಾ ನಾವಿದನ್ನು ಒಪ್ಪಲ್ಲ, ಕಾನೂನು ಪ್ರಕಾರ ಇದನ್ನು ಫೈಟ್ ಮಾಡ್ತೀವಿ ಅಂತ ಹೇಳಿದೆ. ಇನ್ನು ಗೌತಮ್ ಅದಾನಿ ಒಡೆತನದ ಅದಾನಿ ಎಂಟರ್ಪ್ರೈಸಸ್ ಮುಂದಿನ ವಾರ ಬಾಂಡ್ ಮಾರ್ಕೆಟ್ಗೆ ಹೆಜ್ಜೆ ಇಡೋಕೆ ಪ್ಲಾನ್ ಮಾಡಿದೆ. ಪಬ್ಲಿಕ್ ಬಾಂಡ್ಸ್ ಇಶ್ಯೂ ಮಾಡಿ ಸುಮಾರು 1,000 ಕೋಟಿ ರೂಪಾಯಿ ಫಂಡ್ ರೈಸ್ ಮಾಡೋಕೆ ಮುಂದಾಗಿದೆ ಅಂತ. ಈ ಆಫರ್ ಜನವರಿ 6ರಿಂದ ಶುರುವಾಗಿ ಜನವರಿ 19ಕ್ಕೆ ಕೊನೆಗೊಳ್ಳುತ್ತೆ. ಹೂಡಿಕೆದಾರರಿಗೆ ಕಂಪನಿ ವಾರ್ಷಿಕವಾಗಿ 8.60ನಿಂದ 8.90% ವರೆಗೂ ಕೂಡ ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಒಟ್ಟು 35% ಅನ್ನ ಕಂಪನಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಮೀಸಲಿಟ್ಟಿದೆ. ಏನು ಹಿರಿಯ ಫಂಡ್ ಮ್ಯಾನೇಜರ್, ಈಕ್ವಿಟಾಸ್ ಇನ್ವೆಸ್ಟ್ಮೆಂಟ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್, ಸ್ಮಾಲ್ ಕ್ಯಾಪ್ಗಳನ್ನು ಪತ್ತೆ ಹಚ್ಚಿ ಮಲ್ಟಿ ಬ್ಯಾಗ್ ರಿಟರ್ನ್ಸ್ ಕೊಟ್ಟು ಫೇಮಸ್ ಆಗಿದ್ದ ಸಿದ್ಧಾರ್ಥ ಭಯ್ಯ ನಿಧನರಾಗಿದ್ದಾರೆ. ಯಂಗ್ ಏಜ್ನಲ್ಲಿ 47 ವರ್ಷ. ಹೃದಯಾಘಾತ ಆಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಕೇಂದ್ರ ಸರ್ಕಾರ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ ವಿಧಿಸುವುದಾಗಿ ಹೇಳಿತ್ತು. ಅದರ ಬೆನ್ನಲ್ಲೇ ITC ಶೇರುಗಳು ಭಾರಿ ಪತನವನ್ನು ಅನುಭವಿಸಿದ್ವು. ಇದರಿಂದ LIC ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ಗೆ ದೊಡ್ಡ ಹೊಡೆತ ಬಿದ್ದಿದೆ. ಬರೀ 2 ದಿನಗಳಲ್ಲಿ LICಯ 11,400 ಕೋಟಿ ರೂಪಾಯಿ ಲಾಸ್ ಆಗಿದೆ ಅವರಿಗೆ. ಯಾಕಂದ್ರೆ ITCಯ ಶೇರ್ ಹೋಲ್ಡರ್ಗಳಲ್ಲಿ LIC ದೊಡ್ಡ ಪಾಲುದಾರ. ಸೆಪ್ಟೆಂಬರ್ ತ್ರೈಮಾಸಿಕದ ವೇಳೆಗೆ ITCಯ 15.86% ಪಾಲನ್ನ LIC ಹೊಂದಿದೆ. ಇದರಿಂದ LICಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇನ್ನು ಮಾರ್ಕೆಟ್ ವಹಿವಾಟಿನ ಅಂತ್ಯಕ್ಕೆ ITC ಶೇರುಗಳು 3.78% ಡೌನ್ ಆಗಿದ್ದು ಪ್ರತಿ ಶೇರಿನ ಬೆಲೆ 350 ರೂಪಾಯಿ 10 ಪೈಸೆಗೆ ತಲುಪಿತ್ತು. ಇನ್ನು ಭಾರತದ ಫಾಸ್ಟ್ ಫುಡ್ ಕ್ಷೇತ್ರದಲ್ಲಿ ದೊಡ್ಡ ಬೆಳವಣಿಗೆಯಾಗಿದೆ. KFC ಬ್ರ್ಯಾಂಡ್ನ ಆಪರೇಟರ್ ದೇವ್ಯಾನಿ ಮತ್ತು ಪಿಜ್ಜಾ ಹಟ್ನ ಆಪರೇಟರ್ ಸಫೈರ್ ಫುಡ್ಸ್ ವಿಲೀನ ಮರ್ಜ್ ಆಗೋದಾಗಿ ಘೋಷಿಸಿವೆ. ಶೇರ್ ಸ್ವಾಪ್ ಡೀಲ್ನಲ್ಲಿ ಈ ಮರ್ಜರ್ ನಡೆಯುತ್ತೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಡೀಲ್ನ ಸೈಜ್ ಸುಮಾರು $933 ಮಿಲಿಯನ್ ಇದೆ ಅಂತ ಹೇಳಲಾಗ್ತಿದೆ. 2 ಬ್ರ್ಯಾಂಡ್ಗಳು ವಿಲೀನವಾಗಿ ಯಮ್ ಅನ್ನೋ ಹೊಸ ಬ್ರ್ಯಾಂಡ್ ಅನ್ನ ಶುರು ಮಾಡ್ತಾರೆ ಅಂತ.
ಇದರ ಬೆನ್ನಲ್ಲೇ ದೇವ್ಯಾನಿ ಮತ್ತು ಸಫೈರ್ ಕಂಪನಿಯ ಷೇರುಗಳು ಮಾರ್ಕೆಟ್ ವಹಿವಾಟಿನಲ್ಲಿ ಭಾರಿ ವಾಲಟೈಲ್ ಆದವು, ಏರಿಳಿತ ಕಂಡವು. ವಹಿವಾಟಿನ ಅಂತ್ಯಕ್ಕೆ ದೇವಯಾನಿ ಕಂಪನಿ ಷೇರುಗಳು 0.16% ಬಿದ್ದರೆ ಸಫೈರ್ ಕಂಪನಿ ಷೇರುಗಳು 4.49% ಬಿದ್ದು ಹೋಗಿವೆ. 10 ನಿಮಿಷಗಳ ಫುಡ್ ಡೆಲಿವರಿ ಮಾಡೆಲ್ ಬಗ್ಗೆ ದೇಶದಲ್ಲಿ ಬಹಳ ಚರ್ಚೆ ಆಗ್ತಿದೆ. ಒಂದ್ಸಲಿ ಪ್ರತಿಭಟನೆ ಅಂತ ಘೋಷಣೆ ಆಯಿತು, ಅಷ್ಟು ಎಫೆಕ್ಟ್ ಆಗಲಿಲ್ಲ, ಬಟ್ ಚರ್ಚೆ ಆಯಿತು. ದೀಪಿಂದರ್ ಗೋಯಲ್, ಝೊಮ್ಯಾಟೋದ ಫೌಂಡರ್, ಅವರು ಕೂಡ ಅದೆಲ್ಲ ಸುಮ್ಮನೆ ಹಾಗೇನಿಲ್ಲ, 15-20 ಕಿಲೋಮೀಟರ್ ಸ್ಪೀಡಲ್ಲೇ ಹೋಗೋದು, ಅವರಿಗೆ ನಾವು ಡೆಲಿವರಿ ಎಕ್ಸಿಕ್ಯೂಟಿವ್ಸ್ಗೆ ಕೌಂಟ್ ಡೌನ್ ಕೊಟ್ಟು ಹೋಗಿ ಫಾಸ್ಟ್ ಅಂತೇನು ಹೇಳೋದು ಕೂಡ ಇಲ್ಲ, ಇದ್ರ ಬಗ್ಗೆ ಅನಗತ್ಯ, ಇದ್ರ ಬಗ್ಗೆ ಭಯ ಪಡೋದು ಅಂತೆಲ್ಲ ಚರ್ಚೆ ಆಯ್ತಲ್ಲ. ಈ ನಡುವೆ ಗಿಗ್ ವರ್ಕರ್ಸ್ಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಡೋಕೆ ಮುಂದಾಗಿದೆ. ಇನ್ನು ಮುಂದೆ ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮತ್ತು ಮೆಟರ್ನಿಟಿ ಬೆನಿಫಿಟ್ಸ್ ತರಹದ ಸೋಷಿಯಲ್ ಸೆಕ್ಯೂರಿಟಿ ತರೋಕೆ ಪ್ರಪೋಸಲ್ ತಗೊಂಬಂದಿದೆ. ಇದಕ್ಕೆ ಕೆಲ ಕಂಡೀಷನ್ ಇದೆ. ಇದು ಸಿಗಬೇಕು ಅಂದರೆ ಗಿಗ್ ವರ್ಕರ್ಸ್ ಕನಿಷ್ಠ 90 ದಿನ ಕೆಲಸ ಮಾಡಿರಲೇಬೇಕು. ಹಾಗೆ 1ಕ್ಕಿಂತ ಹೆಚ್ಚು ಅಗ್ರಿಗೇಟರ್ಸ್ ಜೊತೆಗೆ ಕೆಲಸ ಮಾಡ್ತಾ ಇದ್ರೆ 120 ದಿನ ವರ್ಕ್ ಮಾಡಿರಲೇಬೇಕು ಅನ್ನೋ ಉಲ್ಲೇಖ ಇದೆ. ಏನೋ ಕೋಟಕ್ ಸೆಕ್ಯೂರಿಟೀಸ್ ಬ್ರೋಕರ್ ಸಂಸ್ಥೆಯ ತಾಂತ್ರಿಕ ದೋಷದಿಂದ, ಗ್ಲಿಚ್ನಿಂದ F&Oನಲ್ಲಿ ಟ್ರೇಡರ್ ಒಬ್ರು ಕೋಟ್ಯಂತರ ರೂಪಾಯಿ ಪುಕ್ಸಟೆ ಗಳಿಸಿರೋ ವಿಚಾರ ಬಾಂಬೆ ಹೈಕೋರ್ಟ್ ತನಕ ಹೋಗೀಗ ಒಂದು ಡೆವಲಪ್ಮೆಂಟ್ ಆಗಿದೆ. ಹಣ ಅದು ಟ್ರೇಡರ್ಗೆ ಕೊಡಬೇಕು ಅಂತ ಹೇಳಿದೆ ಕೋರ್ಟ್. 2022ರಲ್ಲಿ ಗಜಾನನ ರಾಜ್ಗುರು ಅನ್ನೋರ ಅಕೌಂಟ್ಗೆ ಕೋಟಕ್ ಸೆಕ್ಯೂರಿಟೀಸ್ ಅನ್ನೋ ಬ್ರೋಕರ್ ಸಂಸ್ಥೆಯ ಟೆಕ್ನಿಕಲ್ ಗ್ಲಿಚ್ನಿಂದ 40 ಕೋಟಿ ರೂಪಾಯಿ ಮಾರ್ಜಿನ್ ಬಂದ್ಬಿಟ್ಟಿತ್ತು. ಅವರು ಪಟ್ಟಂತ ಅದನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಿ 20 ನಿಮಿಷದಲ್ಲಿ 1.75 ಕೋಟಿ ರೂಪಾಯಿ ಹಣವನ್ನು ಅರ್ನ್ ಮಾಡಿದ್ರು. ನಂತರ ಕೋಟಕ್ ಸೆಕ್ಯೂರಿಟೀಸ್ ಅದನ್ನು ಸರಿ ಮಾಡಿಕೊಂಡು 40 ಕೋಟಿ ರೂಪಾಯಿ ವಾಪಸ್ ಕಿತ್ಕೊಳ್ತು. ಜೊತೆಗೆ 1.75 ಕೋಟಿ ರೂಪಾಯಿ ನಮ್ಮ ದುಡ್ಡಲ್ಲಿ ಗಳಿಸಿರೋದು ಕೊಡು ಅಂತ ಕೂತ್ಕೊಳ್ತು. ನಾನು ಕೊಡಲ್ಲ ಅಂತ ಇವ್ರು ಕೂತ್ಕೊಂಡ್ರು. ಕೋರ್ಟ್ ಗ್ಲಿಚ್ಚಾಗಿ ಲಾಸ್ ಆದರೆ ಅವರೇ ಬರೆಸ್ಬೇಕು, ಗ್ಲಿಚ್ಚಾಗಿ ಲಾಭ ಆದರೆ ಅವ್ರಿಗೆ ಕೊಡಬಾರ್ದು, ಅದನ್ನು ಬಿಡ್ರಿ, ತಗೊಳ್ರಿ, ನಿಮ್ಮ ದುಡ್ಡು ನಿಮಗೆ ವಾಪಸ್ ಬಂದಿದೆ, ಅವರೇನೋ ಮಧ್ಯದಲ್ಲಿ ಪ್ರಾಫಿಟ್ ಮಾಡ್ಕೊಂಡಿದ್ದಾರೆ, ಅದು ಟ್ಯಾಲೆಂಟ್ ಅವ್ರದ್ದು ಅಂತ ಹೇಳಿ ಅವರಿಗೆ ಇಟ್ಕೊಳಕ್ಕೆ ಹೇಳಿದೆ ಅಷ್ಟು ದುಡ್ಡನ್ನು. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 1321 ರೂಪಾಯಿ ಹೆಚ್ಚಾಗಿ 1,34,782 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 1,250 ರೂಪಾಯಿ ಹೆಚ್ಚಾಗಿ 1,23,460 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,300 ರೂಪಾಯಿ ಹೆಚ್ಚಾಗಿ 2,34,550 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿ ಥರ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಸೇರಬಹುದು. ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಮಾರ್ಕೆಟ್ ಅಪ್ಡೇಟ್ ಇರೋ ವೀಕ್ಲಿ ಬಿಸ್ ನ್ಯೂಸ್ ಮತ್ತು ಕರೆಂಟ್ ಪವರ್ ಎಲ್ಲ ಪ್ರೋಗ್ರಾಮ್ಸ್ನ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.